ಸ್ಕೂಟರ್ನಲ್ಲಿ ಬಂದಂತಹ ನಾಲ್ವರ ಯುವಕರ ತಂಡ ಯುವಕನೊಬ್ಬನ ಮೇಲೆ ತಲವಾರಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಿರುವಂತಹ ಘಟನೆ ಸೋಮವಾರ ಸಂಜೆ ವೇಳೆ ಮಂಗಳೂರು ಮೂಡಬಿದ್ರೆ ರಸ್ತೆಯ ಎಡಪದ ಬಳಿ ನಡೆದಿದೆ. ಘಟನೆಯ ಬಳಿಕ ಓರ್ವನನ್ನ ಸ್ಥಳೀಯರು ಸೆರೆ ಹಿಡಿದಿದ್ದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಡಪದವಿನ ಪೂಪಾಡಿಕಲ್ಲು ಆರೆಕೋಡಿ ನಿವಾಸಿ ಅಖಿಲೇಶ್ 22 ವರ್ಷದ ಹಲ್ಲೆಯಿಂದ ಗಾಯಗೊಂಡವರು. ವೇಣೂರಿನ ಸಾಹಿಲ್, ಅಕ್ರಮ್, ನಾಜೀರ್, ಶಿನಾನ್ ಮತ್ತು ಇರ್ಷಾದ್ ಆರೋಪಿಗಳು. ಈ ಪೈಕಿ ಶಿನಾನ್ ಮತ್ತು ಇರ್ಷಾದ್ನನ್ನ ಬಂಧಿಸಲಾಗಿದೆ. ಇನ್ನಿಬ್ಬರಿಗೆ ಶೋಧ ಮುಂದುವರಿದಿದೆ. ಎಡಪದವಿನ ಹನುಮಾನ್ ಮಂದಿರದ ಬಳಿ ಸಂಜೆ 4 ರಿಂದ 4:15 ನಡುವೆ ಘಟನೆ ನಡೆದಿದೆ. ಅಖಿಲೇಶ್ ಅವರ ಬಲ ಮೊಣಕೈಗೆ ತಲವಾರಿನ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಾಗಿದೆ. ಅವರು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅಖಿಲೇಶ್ ಕ್ಯಾಟರಿಂಗ್ ಕೆಲಸ ಮಾಡ್ತಾ ಇದ್ದು ಸಂಘಟನೆಯಲ್ಲೂ ಗುರುತಿಸಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಮೂಡಬಿದ್ರೆ ಕಡೆಯಿಂದ ಬಂದ ಒಂದು ಸ್ಕೂಟರ್ನಲ್ಲಿ 4 ಬರ್ತಾ ಇದ್ರು. ಇದೇ ವೇಳೆ ಸ್ಕೂಟರ್ನಲ್ಲಿ ಬರ್ತಾ ಇದ್ದ ಅಖಿಲೇಶ್ ಅವರನ್ನ ನೋಡಿ ಹಿಂಬಾಲಿಸಿಕೊಂಡು ವಿಡಿಯೋವನ್ನ ಮಾಡಿದ್ರು. ಈ ವೇಳೆ ಅವರು ತಮ್ಮಲ್ಲಿದ್ದ ತಲವಾರನ್ನ ಜಲ್ಪಿಸಿದ್ದು ಅಖಿಲೇಶ್ ಮೇಲೆ ಬೀಸಿದ್ದಾರೆ. ಇದರಿಂದ ಅವರು ಮೊಣಕೈಗೆ ಗಾಯ ಆಗಿದೆ. ಈ ವೇಳೆ ಒಬ್ಬ ಸ್ಕೂಟರ್ನಿಂದ ಕೆಳಗೆ ಬಿದ್ದಿದ್ದು ಸ್ಥಳೀಯರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತನಿಗೂ ಗಾಯವಾಗಿದೆ ಎಂದು ತಿಳಿದು ಬಂದಿದ್ದು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಹಾಗೂ ಬಜಪೇಟ್ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಲ್ಲಿ ಚೀಲದಲ್ಲಿ ಒಂದು ಚೂರಿ, ಒಂದು ತಲವಾರು ಪತ್ತೆಯಾಗಿದ್ದು ಅದನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.